ದುರ್ಗಾದೇವಿ ಎಚ್ಚೆತ್ತವಳ ಹಾಗೆ ನಟನೆ ಮಾಡ್ತಾ ಇರ್ತಾಳೆ. ವೇದ ಮಂತ್ರಗಳಿಂದ ಪರಮಾತ್ಮನನ್ನು ಎಬ್ಬಿಸ್ತಾಳೆ. ಪರಮಾತ್ಮನು ಸಹ ತನಗೇನೂ ಗೊತ್ತಿಲ್ಲದೆ ಇರೋ ಹಾಗೆ ನಟನೆ ಮಾಡುತ್ತಾ ಎದ್ದು 12.5 ವರ್ಷ ಸೃಷ್ಟಿಕ್ರಿಯೆಯನ್ನು ಮಾಡ್ತಾನೆ. ಹೀಗೆ ಪರಮಾತ್ಮ ಮೊಟ್ಟ ಮೊದಲಿಗೆ ಬ್ರಹ್ಮಾಂಡ ಸೃಷ್ಟಿಗೆ ಮೂಲಭೂತವಾಗಿ ಬೇಕಾದ 24 ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ. ಅವ್ಯಕ್ತ, ಮಹತ್, ಅಹಂಕಾರ, ಬುದ್ಧಿತತ್ವ, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚತನ್ಮಾತ್ರಗಳು, ಪಂಚಮಹಾಭೂತಗಳು ಇವೆ ಆ 24 ತತ್ವಗಳು. ಅವ್ಯಕ್ತ ತತ್ವ ಎಂದರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಈ ತತ್ವಗಳು ಬ್ರಹ್ಮಾಂಡದ ಸೃಷ್ಟಿಗೂ ಶರೀರ ಸೃಷ್ಟಿಗೂ ಬೇಕಾದ ತತ್ವಗಳಿವೆಲ್ಲ. ಈ ಎಲ್ಲ ತತ್ವಗಳಿಗೆ ಒಬ್ಬೊಬ್ಬ ದೇವತೆಗಳನ್ನು ಅಧಿದೇವತೆಯಾಗಿ ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಲಕ್ಷ್ಮೀದೇವಿ ಶ್ರೀ ಭೂ ದುರ್ಗಾ ರೂಪಗಳಿಂದ ಸತ್ವ ರಜೋ ತಮೋ ಗುಣಗಳಿಗೆ ದೇವತೆ ಆಗ್ತಾ ಇದ್ದಾಳೆ. ಈ 3 ಗುಣಗಳು ಎಲ್ಲ ಜೀವಿಗಳಲ್ಲಿ ಇರುತ್ತವೆ. ಕೆಲವರಲ್ಲಿ ಕೆಲವು ಅಂಶ ಹೆಚ್ಚಾಗಿರುತ್ತೆ. ಮನುಷ್ಯ ಆದಷ್ಟು ಸಾತ್ವಿಕ ಬುದ್ಧಿಯಿಂದ ಜೀವಿಸಬೇಕು. ಮರಣ ಸಮಯದಲ್ಲಿ ಸಾತ್ವಿಕ ಗುಣ ಹೆಚ್ಚಾಗಿದ್ದರೆ ಮುಂದೆ ಉತ್ತಮ ಜನ್ಮ ಬರುತ್ತೆ. ಮರಣ ಸಮಯದಲ್ಲಿ ತಮೋಗುಣ ಹೆಚ್ಚಾಗಿದ್ದರೆ ಅಂತಹ ಜೀವಿಗಳು ಮುಂದಿನ ಜನ್ಮದಲ್ಲಿ ಅಧೋಗತಿಗೆ ಬೀಳಿತಾರೆ. ಆದ್ದರಿಂದ ಸತ್ವಗುಣದ ದೇವತೆಯಾದ ಶ್ರೀದೇವಿಯನ್ನು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು, ಸತ್ಸಂಗ ಮಾಡಬೇಕು, ಸಜ್ಜನರ ಸಹವಾಸ ಮಾಡಬೇಕು, ಯಾವಾಗಲೂ ಸತ್ಚಿಂತನೆ ಮಾಡಬೇಕು. ಶ್ರೀದೇವಿಯ ಉಪಾಸನೆ ಮಾಡುವುದರಿಂದ, ಶ್ರೀ ಸೂಕ್ತವನ್ನು ನಿತ್ಯ ಪಠನೆ ಮಾಡುವುದರಿಂದ, ಕೇಳುವುದರಿಂದ ದೇಹದಲ್ಲಿ ಸತ್ವಗುಣ ಜಾಸ್ತಿ ಆಗುತ್ತೆ. ಹಾಗಂತ ಭೂದೇವಿ ದುರ್ಗಾದೇವಿಯರನ್ನು ಸ್ಮರಣೆ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಇಷ್ಟು ಮಾತ್ರ ಮಾಡಿ ಬೇರೆ ದೇವತೆಗಳಂತಲ್ಲ, ಮಾಡಬಾರ್ದು ಅಂತಲ್ಲ. ವಿಘ್ನಗಳು ದೂರ ಆಗಲಿ ಅಂತ ಹೇಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಿದ್ದೀವೋ ಹಾಗೆ ಕಾಲದಿಂದಲೇ ಬರುವ ದುರ್ಗುಣಗಳನ್ನು ತೆಗೆದುಹಾಕೋದಕ್ಕೆ ಭೂದೇವಿ ದುರ್ಗಾದೇವಿಯರನ್ನು ಪ್ರಾರ್ಥನೆ ಮಾಡಬೇಕು. ಇನ್ನು 2ನೇದು ಮಹತ್ ಸತ್ತತ್ವ. ಬ್ರಹ್ಮ ಮತ್ತು ವಾಯು ಇವರಿಬ್ಬರನ್ನು ಮಹತ್ತತ್ವದ ದೇವತೆಗಳಾಗಿ ಸೃಷ್ಟಿ ಮಾಡ್ತಾನೆ. ಇಲ್ಲಿ ಅವರ ಶರೀರಗಳೇ ಮಹತ್ತತ್ವದಿಂದ ಕೂಡಿವೆ. ಆದ್ದರಿಂದಲೇ ಅವರು ಜೀವೋತ್ತಮರು. ಮನುಷ್ಯನಿಗೆ ಮಹತ್ತತ್ವವನ್ನು ಕೊಡುವುದೇ ಮಹತ್ತತ್ವ. ವಾಯು ಮತ್ತು ಬ್ರಹ್ಮರ ರೂಪವೇ ಮಹತ್ತತ್ವದ ಸ್ವರೂಪ. ಆದ್ದರಿಂದ ನಮ್ಮಲ್ಲಿ ಮಹತ್ವ ಉಂಟಾಗಬೇಕಾದರೆ ಈ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು. ಆದರೆ ಬ್ರಹ್ಮದೇವರಿಗೆ ಎಲ್ಲೂ ಪೂಜೆ ಇಲ್ಲದೆ ಇರುವುದರಿಂದ ವಾಯುದೇವರನ್ನೇ ಪ್ರಾರ್ಥನೆ ಮಾಡಬೇಕು. ಆದ್ದರಿಂದಲೇ ಸಮಸ್ತ ಜೀವಿಗಳಿಗೂ ಮಹತ್ತತ್ವ ಸಿದ್ಧಿಯಾಗಲಿ, ಸದ್ಗತಿ ಸಿಗಲಿ ಎನ್ನುವ ಉದ್ದೇಶದಿಂದ ಸ್ವಾಮೀಜಿ ವಿಶ್ವದೆಲ್ಲಾಡೆ ಕೋಟಿಗಟ್ಟಲೆ ಹನುಮಾನ್ ಚಾಲೀಸವನ್ನು ಯಾವುದೇ ವರ್ಣ ಲಿಂಗ ಭೇದಗಳಿಲ್ಲದೆ ಸಮಸ್ತ ಜನರಿಂದ ಪಾರಾಯಣ ಮಾಡಿಸ್ತಾ ಇದ್ದಾರೆ. ಇನ್ನು ಅಹಂಕಾರ ತತ್ವಕ್ಕೆ ರುದ್ರದೇವರನ್ನು ಸೃಷ್ಟಿ ಮಾಡ್ತಾನೆ. ಶಿವನನ್ನು ಪ್ರಾರ್ಥನೆ ಮಾಡಿದರೆ ಅಹಂಕಾರ ಕಡಿಮೆ ಆಗತ್ತೆ. ಆದ್ದರಿಂದ ಎಲ್ಲರೂ ಓಂ ನಮಃ ಶಿವಾಯ ಅನ್ನುವ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿದರೆ ಅಹಂಕಾರ ನಾಶವಾಗುತ್ತೆ. ನಾನು ನನ್ನದು ಅನ್ನುವ ಅಹಂಭಾವಗಳು ದೂರವಾಗುತ್ತವೆ. ನಾನು ಆ ಭಗವಂತನ ದಾಸ ಅನ್ನುವುದು ಮನವರಿಕೆ ಆಗಬೇಕಾದರೆ ನಾನು ಯಾರು ಅನ್ನುವ ಚಿಂತನೆಗಳು ಶಿವನ ಉಪಾಸನೆಯಿಂದ ಉಂಟಾಗುತ್ತವೆ. ಇನ್ನು ಪಂಚಜ್ಞಾನೇಂದ್ರಿಯಗಳು, ಬುದ್ಧಿತತ್ವ, ಇದಕ್ಕೆ ಸರಸ್ವತೀ ದೇವಿಯನ್ನು ಅಧಿದೇವತೆಯಾಗಿ ಸೃಷ್ಟಿ ಮಾಡ್ತಾನೆ. ಸ್ಥಿರವಾದ ಬುದ್ಧಿ ಉಂಟಾಗಬೇಕಾದರೆ ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಹೀಗೆ ಈ 24 ತತ್ವಗಳನ್ನು, ಅದರ ಅಧಿದೇವತೆಗಳನ್ನು ನಾವೆಲ್ಲರೂ ಕೂಡ ಪ್ರತಿದಿನ ಸ್ಮರಣೆ ಮಾಡಬೇಕು. ಪ್ರಾಣೇಂದ್ರಿಯಕ್ಕೆ ಅಶ್ವಿನಿ ದೇವತೆಗಳು, ಚಕ್ಷುರೀಂದ್ರಿಯಗಳಿಗೆ ಸೂರ್ಯ, ವಾಗೇಂದ್ರಿಯಕ್ಕೆ ಅಗ್ನಿ, ಪ್ರಾಣಿ ದಕ್ಷ, ಪಾದಕ್ಕೆ ಜಯಂತ ಮುಂತಾದ ಪ್ರತಿ ಇಂದ್ರಿಯಗಳಿಗೂ
ತತ್ವಾಭಿಮಾನಿ ದೇವತೆಗಳು ಕೂಡ ಇದ್ದಾರೆ. ನಮೋ ವಸ್ತಾತ್ವಿಕಾ ದೇವಾಗ ವಿಷ್ಣು ಭಕ್ತಿ ಪರಾಯಣಾಗ ಧರ್ಮ ಮಾರ್ಗೇ ಪ್ರೇರಯಂತು ಭವಂತ ಸರ್ವ ಏವಹಿ. ಈ ಶ್ಲೋಕವನ್ನು ನಿತ್ಯ ಹೇಳಿಕೊಂಡ್ರೆ ಈ ಎಲ್ಲ ದೇವತೆಗಳನ್ನು ಸ್ತುತಿ ಮಾಡಿದೆ ಫಲ ಬರುತ್ತೆ. ಎಲ್ಲಿ ಇನ್ನೊಂದ್ಸತಿ ನಾವೆಲ್ಲ ಸೇರ್ಕೊಂಡು ಹೇಳೋಣ ಈ ಶ್ಲೋಕ. ನಮೋ ವಸ್ತಾತ್ವಿಕಾ ದೇವಾಗ ವಿಷ್ಣು ಭಕ್ತಿ ಪರಾಯಣಾಗ ಧರ್ಮ ಮಾರ್ಗೇ ಪ್ರೇರಯಂತು ಭವಂತ ಸರ್ವ ಏವಹಿ. ಭಗವಂತ ಬ್ರಹ್ಮಾಂಡ ಸೃಷ್ಟಿ ಮಾಡುವುದಕ್ಕೋಸ್ಕರ ಈ 24 ದೇವತೆಗಳ ಸೃಷ್ಟಿ ಮಾಡ್ತಾನೆ. ಆದರೆ ಈ 24 ದೇವತೆಗಳಿಗೂ ಸೃಷ್ಟಿಕ್ರಿಯೆಯನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಕಡೆಗೆ ಈ 24 ದೇವತೆಗಳು ಭಗವಂತನನ್ನೇ ಪ್ರಾರ್ಥನೆ ಮಾಡ್ತಾರೆ, ನಮಗೆ ಸೃಷ್ಟಿ ಮಾಡ್ತಕ್ಕಂಥದ್ದೇನು ಅಂತ. ನತಾಹ ಸ್ಮತೇನಾಥ ಪದಾರವಿಂದಂ ಪ್ರಪನ್ನತಾಪೋಪಶಮಾತಪತ್ರಂ ಯನ್ಮೂಲಕೇತ ಯತಯೋಂ ಜಸೋರು ಸಂಸಾರ ದುಃಖಂ ಬಹಿರುತ್ ಕ್ಷಿಪಂತಿ. ಪ್ರಭು, ಬ್ರಹ್ಮಾಂಡ ಸೃಷ್ಟಿಗೆ ಬೇಕಾದ 24 ತತ್ವಗಳನ್ನು, ಅದಕ್ಕೆ 24 ಅಭಿಮಾನಿ ದೇವತೆಗಳನ್ನು ನೀನು ಸೃಷ್ಟಿ ಮಾಡಿದ್ದೀಯ. ಆದರೆ ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕಾದರೆ ಈ 24 ತತ್ವಗಳನ್ನು ಯಾವ ಪ್ರಮಾಣದಲ್ಲಿ ಸೇರಿಸಬೇಕು ಅನ್ನೋದನ್ನು ತಿಳಿಸಿಲ್ವಲ್ಲ ನೀನು. ಹಾಗೆ ಪರಮಾತ್ಮನ ಸೃಷ್ಟಿಯೆಲ್ಲ ಮಾಡಿಬಿಟ್ಟಿದ್ದಾನೆ. ಪರಮಾತ್ಮನ ಟ್ರೇಡ್ ಸೀಕ್ರೆಟ್ ಇಟ್ಕೊಂಡ್ಬಿಟ್ಟಿದ್ದಾನಲ್ಲ, ಅದಕ್ಕೆ ದೇವತೆಗಳೆಲ್ಲ ಯೋಚನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಏನು ಸ್ವಾಮಿ, ಎಲ್ಲ ಸೃಷ್ಟಿ ಮಾಡಿ ಕೊಟ್ಬಿಟ್ಟಿದೆಯಾ, ಇಂಗ್ರೀಡಿಯೆಂಟ್ಸ್ ಎಲ್ಲ ಕೊಟ್ಬಿಟ್ಟೆ, ಸೃಷ್ಟಿ ಮಾಡೋ ಬಗೆಯೆಲ್ಲ ಹೇಳ್ಬಿಟ್ಟಿದೆಯಾ, ಆದರೆ ಯಾತ್ರ ಪ್ರಮಾಣ ಏನು ಸೇರಿಸ್ಬೇಕು ಗೊತ್ತಿಲ್ಲ. ತತ್ವಗಳ ಪ್ರಮಾಣವನ್ನು ಸೇರಿಸ್ಬೇಕು, ಯಾವ್ಯಾವ ತತ್ವ ಎಷ್ಟೆಷ್ಟು ಹಾಕಬೇಕು, ನೀನೇ ಸೃಷ್ಟಿ ಮಾಡು ಅಂತ ಕೇಳ್ಕೋತಾರೆ. ಇನ್ನು ಯಾಕೆ ನಮ್ಗೆ ಯಾಕೆ ಇದನ್ನು ಕೊಟ್ಟಿದೆಯಾ ನೀನು, ಇದನ್ನು ಪ್ರಯೋಜನ ಇಲ್ಲ ನಮಗೆ. ಯಾವಾಗ ನೀನು ಇಂಗ್ರೀಡಿಯೆಂಟ್ಸ್ ನಮಗೆ ತಿಳಿಸ್ಲಿಲ್ಲ, ಅದು ತಿಳಿಸೋಕ್ಕೆ ತೊಂದರೆ ಅಂತೂ ನಮಗೆ ಗೊತ್ತು, ಅದನ್ನು ನೀನೇ ಸೃಷ್ಟಿ ಮಾಡಿಬಿಡು. ಇದನ್ನು ಕೊಟ್ಟಿರೋನು ಅದನ್ನು ಯಾಕೆ ನೀ ಮಾಡಬಾರ್ದು, ಮಾಡಿಬಿಡು. ಅವರ ಪ್ರಾರ್ಥನೆಗೆ ಪ್ರಸನ್ನನಾಗಿ ಭಗವಂತ ತಾನೇ 24 ತತ್ವಗಳಲ್ಲೂ ಪ್ರವೇಶ ಮಾಡ್ತಾನೆ. ಮೊದಲು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಈ ಬ್ರಹ್ಮಾಂಡ ದೇವರ ಸಂಪುಟದ ಆಕಾರದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಬ್ರಹ್ಮಾಂಡ ದೇವರ ಸಂಪುಟ ಇದ್ದಂಗಿರುತ್ತೆ. ಬ್ರಹ್ಮಾಂಡದೊಳಗೆ ನೀರನ್ನು ಸೃಷ್ಟಿ ಮಾಡ್ತಾನೆ. ಈ ಅತ್ಯಂತ ಬ್ರಹ್ಮಾಂಡದಲ್ಲಿ ಸಂಪುಟ ಇದ್ದಾಗಿದೆ. ಇದು ಎಲ್ಲಿಗೆ ಸೇರುತ್ತೋ, ಎಲ್ಲಿಗೆ ಕೊನೆಯಿದೆಯೋ, ಎಲ್ಲಿಂದ ಮೊದಲಾಯಿತೋ ಗೊತ್ತಾಗ್ತಿಲ್ಲ. ಇದು ದೊಡ್ಡ ಸಂಪುಟವನ್ನು ಸಂಪುಟ ಅಂತ ಕರಿತಿದ್ದೀವಿ ನಾವು. ಸಂಪುಟ ಅಂದರೆ ಏನು, ಮುಚ್ಚಳ ಹಾಕಬೇಕು ತಾನೆ. ಆದರೆ ಇದು ಯಾವಾಗಲೂ ಮುಚ್ಕೊಂಡಿರ್ತಕ್ಕಂಥ ದೊಡ್ಡ ಬ್ರಹ್ಮಾಂಡದ ಒಂದು ಸಂಪುಟ. ಇದು ತೆರೆದಿರತಕ್ಕಂಥದ್ದು ಹೌದು, ಮುಚ್ಚಿರ್ತಕ್ಕಂಥದ್ದು ಹೌದು, ವಿಶಾಲವಾಗಿ ಹರಡಿರ್ತಕ್ಕಂಥ ಹೌದು. ಅಂಥ ಒಂದು ಸಂಪುಟದಲ್ಲಿ ನೀರನ್ನು ಸೃಷ್ಟಿ ಮಾಡಿ ತಾನು ಅದರಲ್ಲಿ ಮಲಗ್ತಾನೆ. ನೀರನ್ನು ಸೃಷ್ಟಿ ಮಾಡಿಬಿಡ್ತಾನೆ, ಅದರಲ್ಲಿ ಮಲ್ಕೋತಾನೆ. ತನ್ನ ನಾಭಿಯಿಂದ 14 ದಳಗಳಿರ್ತಕ್ಕಂಥ ಒಂದು ಕಮಲವನ್ನು ಸೃಷ್ಟಿ ಮಾಡ್ತಾನೆ. ಆ ಕಮಲದಲ್ಲಿ ಬ್ರಹ್ಮದೇವನನ್ನು ಸೃಷ್ಟಿ ಮಾಡ್ತಾನೆ. ಹೀಗೆ ಸೃಷ್ಟಿಕ್ರಿಯೆ ಪ್ರಾರಂಭವಾಗುತ್ತೆ. ಕಮಲದಲ್ಲಿ ಮಲಗಿರ್ತಕ್ಕಂಥ ಬ್ರಹ್ಮದೇವ ನೋಡ್ತಾನೆ. ಎಲ್ಲಿ ನೋಡಿದರೂ ಕಾರ್ಗತ್ತಲು. ದುರ್ಗಾದೇವಿ ಕತ್ತಲೆ ರೂಪದಲ್ಲಿ ಇರ್ತಾಳೆ. ದುರ್ಗಾದೇವಿ ರೂಪ ಯಾವುದಂದ್ರೆ ಕತ್ತಲೆ. ಅದರಿಂದ ಕತ್ತಲೆಯಲ್ಲಿ ಇರ್ತಕ್ಕಂಥ ನಾವು ಭಯ ಪಡಬಾರ್ದು. ಕತ್ತಲೆಯಲ್ಲಿ ಇದ್ದೀವಿ ಅಂದರೆ ದುರ್ಗಾದೇವಿ ಮಡಲಲ್ಲಿ ಮಲಗಿದ್ದೀವಿ ಅಂತ ಅರ್ಥ. ದುರ್ಗಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ. ಅದು ನಮಗೆ ಆಗ್ತಕ್ಕಂಥ ರಾತ್ರಿ ಕತ್ತಲೆ ಅಲ್ಲ. ಅದು ನಮಗೆ ರಾತ್ರಿ ಆಗುತ್ತಲ್ಲ, ಕತ್ತಲೆ ಅಲ್ಲ. ನಮ್ಮ ಕತ್ತಲೆಯಲ್ಲಿ ಸ್ವಲ್ಪ ತೀಕ್ಷ್ಣವಾಗಿ ನೋಡಿದರೆ ನಮಗೆ ಸ್ವಲ್ಪ ಕಾಣಿಸುತ್ತೆ ಅಲ್ವಾ. ಆದರೆ ಅದು ಪ್ರಳಯ ಕಾಲದ ಕತ್ತಲೆ.
ನಮ್ಮ ಕತ್ಲೆ ಇದೆ ನೋಡಿ, ಮಾಮೂಲಾಗಿ ನಾವು ಒಂದು ಸ್ವಲ್ಪ ಕಣ್ಣು ಬಿಟ್ಕೊಂಡು ನೋಡಿದ್ರೆ ಒಂಚೂರು ಸುತ್ತಮುತ್ತ ಕಾಣಿಸುತ್ತೆ ಅಲ್ವಾ. ಆದರೆ ಇಲ್ಲಿ ಪ್ರಳಯ ಕಾಲದ ಕತ್ತಲೆ ಏನೂ ಕಾಣಿಸೋದೇ ಇಲ್ಲ, ಸಿಕ್ಕಾಪಟ್ಟೆ ಏನು ಅರ್ಥವೇ ಆಗೋದಿಲ್ಲ. ಸುತ್ತಮುತ್ತ ಎಷ್ಟು ನೋಡಿದ್ರೂ ಬ್ರಹ್ಮನಿಗೆ ಏನೂ ಕಾಣಿಸ್ತಾ ಇಲ್ಲ. ಎಷ್ಟು ಕಣ್ಣು ಬಿಟ್ಕೊಂಡು ನೋಡಿದ್ರು, ತನ್ನ ಪ್ರಕಾಶವನ್ನೆಲ್ಲ ಕಣ್ಣಿನಲ್ಲಿ ಬಿಟ್ಟು ನೋಡಿದ್ರು, ಒಂದು ಬ್ಯಾಟ್ರಿ ಥರ ನೋಡಿದ್ರು ಕೂಡ ಅದು ಬೆಳಗುತ್ತಾನೇ ಇಲ್ಲ. ಆ ಕತ್ತಲಲ್ಲಿ ಎಲ್ಲೂ ಏನೂ ಕಾಣ್ತಾ ಇಲ್ಲ. ಬ್ರಹ್ಮನಿಗೆ ಅರ್ಥ ಆಗ್ತಾ ಇಲ್ಲ ಏನಪ್ಪ ಹೀಗಿದೆ ಅಂತ. ಇದನ್ನು ನೋಡಿ ಬ್ರಹ್ಮನಿಗೆ ಭಯ ಆಗತ್ತೆ. ಬ್ರಹ್ಮನಿಗೆ ಭಯ ಆದರೆ ಇನ್ನು ಅದೆಂಥ ಭಯ ನೋಡಿ ಯೋಚನೆ ಮಾಡಿ. ನಮಗೆ ಸಿಕ್ಕೋದೇ ಇಲ್ಲ ಬಿಡಿ, ನಾವು ನೋಡೋಕ್ಕಾಗಲ್ಲ. ಅವನಿಗೆ ಭಯ ಆಗ್ತಿದ್ರೆ ಅದು ವರ್ಣನೆ. ಭಯ ಆಗ್ತಿದೆ ಅಂದರೆ ಅದ್ಭುತವಾದಂಥ ಕತ್ತಲೆ ಅಂತ. ಭಯ ಅನ್ನೋದು ಮೊದಲು ಇಲ್ಲಿಂದಲೇ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಬ್ರಹ್ಮನಿಗೆ ಭಯ ಆಯ್ತಲ್ಲ, ಭಯ ಹೆಂಗೆ ಹುಟ್ಟಿತು, ಆ ಪದ ಹೆಂಗೆ ಹುಟ್ಟಿತು, ಅದೇ ಪ್ರಚಾರದಲ್ಲಿ ಬಂತು ಅಂದರೆ ಬ್ರಹ್ಮನೇ ಮೊದಲು ಪ್ರಾರಂಭ ಮಾಡಿದ್ನೇನೋ ಅನಿಸುತ್ತೆ ನಮಗೆ. ಯಾಕೆಂದರೆ ಆ ಸೃಷ್ಟಿಯಲ್ಲಿ ಪರಮಾತ್ಮನ ನಾಭಿ ಕಮಲದಲ್ಲಿ ಮಳಗಿರ್ತಕ್ಕಂಥವನು ಬ್ರಹ್ಮನ ಎದ್ದು ಬಿಟ್ಟು ಸುತ್ತು ಒಂದು ಸತಿ ನೋಡ್ತಾನೆ. ನೀರಿನಲ್ಲಿ ನೀರೂ ಕಾಣ್ತಾ ಇಲ್ಲ, ಕಮಲವೂ ಕಾಣ್ತಾ ಇಲ್ಲ, ತನ್ನ ಶರೀರವೂ ಕಾಣ್ತಾ ಇಲ್ಲ. ಆವಾಗ ಭಯ ಆಗುತ್ತೆ. ಭಯ ಅನ್ನೋದು ಹುಟ್ಟಿತು ಅಂತ ಅಲ್ಲಿಂದ ಹುಟ್ಟಿತು ಅಂತಾರೆ. ಏನೂ ಕಾಣಿಸ್ದೇ ಹೋದರೂ ಕೂಡ ತನ್ನನ್ನು ಹುಟ್ಟಿಸಿದವರಾರು ಇರಬೇಕಲ್ಲ ಅಂತ 4 ಮುಖ ಮಾಡಿಕೊಂಡು 4 ದಿಕ್ಕುಗಳಲ್ಲಿ ಹುಡುಕ್ತಾನೆ. ಇನ್ನು ನಾನು ಹೆಂಗೆ ಹುಟ್ಟಿದೆ, ಏನೂ ಕಾಣಿಸ್ತಾ ಇಲ್ಲ, ನಿಜ, ನಾನು ಹೆಂಗೆ ಬಂದೆ ಹಾಗಾರೆ? ಹಾಗೆ ನನಗೆ ಹುಟ್ಟಿಸ್ತಕ್ಕಂಥವನು ಯಾರೋ ಇರಬೇಕಲ್ವಾ, ನಾನು ನೋಡ್ಬೇಕು ತಾನೆ. ಆದರೂ ಅವನಿಗೆ ಪರಮಾತ್ಮ ಕಾಣಿಸ್ತಿಲ್ಲ. ಹಾಗೆ ನೋಡ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಸಚಿಂತಯನ್ ದ್ಯಕ್ಷರ ಮೇ ಕದಾಂಬಸಿ ಉಪಾಶೃಣೋತು ಗದಿತಂ ವಚೋ ವಿಭುಃ ಸ್ಪರ್ಶೇಷು ಯತು ಷೋಡಶ ಏಕವಿಂಶಂ ನಿಷ್ಕಿಂಚನಾನಾಂ ನೃಪಯದ್ದನಂ ವಿದುಃ. ಅರ್ಥ ಆಗ್ತಿಲ್ಲ ಬ್ರಹ್ಮನಿಗೆ, ಏನು ಚಿಂತನೆ ಮಾಡ್ತಾ ಇದ್ದಾನೆ. ಅವನಿಗೆ 2 ಅಕ್ಷರಗಳು ಕೇಳಿಸುತ್ತವಾಗ. ಹಾಗೆ ಚಿಂತನೆ ಮಾಡ್ತಾ ಇದ್ದಾಗ ಬ್ರಹ್ಮನಿಗೆ 2 ಅಕ್ಷರ ಕೇಳಿಸುತ್ತೆ. ವ್ಯಂಜನಗಳಲ್ಲಿ 16ನೇ ಅಕ್ಷರ ಮತ್ತು 21ನೇ ಅಕ್ಷರಗಳು ಕೇಳಿಸುತ್ತವೆ. ಅಂದರೆ ವರ್ಣಮಾಲೆಯಲ್ಲಿ ಕ ವರ್ಗದಿಂದ ಪ ವರ್ಗದವರೆಗೆ ಇರತಕ್ಕಂಥ ವ್ಯಂಜನಗಳನ್ನು ಸ್ಪರ್ಶಾಕ್ಷರ ಅಂತಾರೆ. ಅದರಲ್ಲಿ 16 ಮತ್ತು 21ನೇ ಅಕ್ಷರಗಳು ಕೇಳಿಸ್ತಾ ಇವೆ ಅಂತ ಹೇಳ್ತಾರೆ. ವ್ಯಂಜನಗಳಲ್ಲಿ 16ನೇ ಅಕ್ಷರ ಅಂದರೆ ಟ ವರ್ಗದ ಮೊದಲನೇ ಅಕ್ಷರ ಹಾಗೂ 21ನೇ ಅಕ್ಷರ ಅಂದರೆ ಪ ವರ್ಗದ ಮೊದಲನೇ ಅಕ್ಷರ. 2 ಅಕ್ಷರಗಳು ಬೇರೆ ಬೇರೆಯಾಗಿ ಕೇಳಿಸುತ್ತವೆ. ತ ತ ಪ ಇಷ್ಟು ಕೇಳಿಸುತ್ತವೆ. ಇದರಲ್ಲಿ ಏನೋ ವಿಶೇಷತೆ ಇದೆ ಅಂತ ಆಲೋಚಿಸಿ ಬ್ರಹ್ಮದೇವ ಈ 2 ಅಕ್ಷರಗಳನ್ನು ಜೋಡಿಸ್ತಾನೆ. ಮೊದಲು ಸ್ವಲ್ಪ ಹೊತ್ತಾಗಲಿಲ್ಲ, ಟಾಯನು ಪಾಯನು ಭಾಳ ಅರ್ಥ ಆಗಲಿಲ್ಲ. 2 ಜೋಡಿಸಿದಾಗ ಅದು ತಪ ಅಂತಾಗತ್ತೆ. ಆಗ ಬ್ರಹ್ಮನಿಗೆ ಗೋಚರವಾಗುತ್ತೆ, ನಾನು ಭೌತಿಕವಾಗಿ ಎಷ್ಟು ಹುಡುಕಿದರೂ ಪರಮಾತ್ಮ ಸಿಗಲ್ಲ, ತಪಸ್ಸು ಮಾಡಿದರೆ ಖಂಡಿತ ಅವನ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದು ಅರ್ಥವಾಗುತ್ತೆ. ಪದ್ಮಾಸನದಲ್ಲಿ ತಪಸ್ಸಿಗೆ ಕೂತ್ಕೋತಾನೆ. ಪ್ರಥಮ ಪರಾರ್ಥ ಪೂರ್ತಿ ತಪಸ್ಸಿನಲ್ಲೇ ಕಳೀತಾನೆ. ಪ್ರಥಮ ಪರಾರ್ಥ ಅಂದರೆ ಬ್ರಹ್ಮನ 50 ವರ್ಷ. ಬ್ರಹ್ಮನ 50 ವರ್ಷ ಅಂದರೆ ಮಾನವ ಕಾಲಮಾನದ ಪ್ರಕಾರ 864 ಕೋಟಿ ವರ್ಷ ಬ್ರಹ್ಮನಿಗೆ ಒಂದು ದಿನ. ನೋಡಿದ್ರ, ಅಂದರೆ 864 ಕೋಟಿ ಇಂಟು 365 ಮತ್ತು 50 ಅಷ್ಟು ವರ್ಷ ಕಾಲ ತಪಸ್ಸು ಮಾಡಿದಾಗ ಬ್ರಹ್ಮನಿಗೆ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ.